ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ದಾಂಡೇಲಿ ಘಟಕ ವತಿಯಿಂದ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಟಗೇರ ಗ್ರಾಮದಲ್ಲಿ ಇರುವ ಅನಾಥವಾಗಿ ಬಿದ್ದಿರುವ ವೀರಗಲ್ಲು ಅಲ್ಲಿ ಭೇಟಿಯಾಗಿ ಇಂತಹ ವೀರಗಲ್ಲುಗಳು 12ನೇ ಶತಮಾನದಿಂದ 14ನೇ ಶತಮಾನದ ಮಧ್ಯಭಾಗದಲ್ಲಿ ಕಂಡುಬಂದಿರುತ್ತೆ. ಇವು ಅಂದಿನ ಕಾಲದ ವೀರತ್ವ ಗುರುತಿಗಾಗಿ ಅಂದಿನ ಕಲೆ, ಸಂಪ್ರದಾಯ, ಆಚಾರ ವಿಚಾರ, ಉಡುಗೆ ತೊಡುಗೆ, ಪೂಜೆ ಪುನಸ್ಕಾರ ಬಗ್ಗೆ ಇತಿಹಾಸ ಸಾರಬಲ್ಲ ಈ ರೀತಿ ವೀರಗಲ್ಲುಗಳು ನಮ್ಮ ಭಾಗದಲ್ಲಿ ತಾಟಗೇರ ತಾಲೂಕು ವ್ಯಾಪ್ತಿಯ ಇತರೆ ಕಡೆ ಕಂಡು ಬರ್ತಾ ಇದೆ. ಇತಿಹಾಸ ಸಾರುವ ಈ ಕಲ್ಲುಗಳ ರಕ್ಷಣೆಯಾಗಬೇಕು ಹಾಗೂ ಈ ರೀತಿ ಇತಿಹಾಸ ಸಾರುವ ಕಲ್ಲುಗಳು ಹಳೆಯ ವಿಗ್ರಹಗಳು ಸೂಪ ತಾಲೂಕು ಹಾಗೂ ಹಳಿಯಾಳ ಹಾಗೂ ದಾಂಡೇಲಿ ತಾಲೂಕುಗಳಲ್ಲಿ ಕಂಡು ಬರುತ್ತೆ. ಇಂತಹ ವೀರಗಲ್ಲುಗಳು ಕದಂಬರ ಕಾಲಕ್ಕೆ ಸಂಬಂಧಪಟ್ಟಂತ ಇರಬಹುದೆಂದು ಅನುಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ದಾಂಡೇಲಿ ಘಟಕಕ್ಕೆ ಆಗ್ತಾ ಇದೆ. ಅನಾಥವಾಗಿ ಬಿದ್ದಿರುವ ಇಂತಹ ಕಲ್ಲುಗಳು ರಕ್ಷಣೆಯಾಗಬೇಕು, ಇವುಗಳ ರಕ್ಷಣೆ ಎಂದು ದಾಂಡೇಲಿ ತಾಲೂಕಿನಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಆಗಬೇಕು ಅಂತ ದಾಂಡೇಲಿ ತಹಸೀಲ್ದಾರ್ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕೋರಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ದಾಂಡೇಲಿ ತಾಲೂಕಾ ಘಟಕದ ವತಿಯಿಂದ ನಾವು ಇವತ್ತಿನ ದಿವಸ ದಾಂಡೇಲಿ ತಾಲೂಕು ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಟಗೇರ ಗ್ರಾಮದಲ್ಲಿ ನಾವು ಇವತ್ತಿನ ದಿವಸ ಇದ್ದೀವಿ. ಮುಂದೆ ದೇವಸ್ಥಾನ ಇದೆ, ದೇವಸ್ಥಾನದ ಎದುರಿಗೆ ಇರ್ತಕ್ಕಂಥ ಹೊಲದಲ್ಲಿ ನಾವು ಇವತ್ತಿನ ದಿವಸ ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ ಅಂತಂದ್ರೆ ತಾವು ಇಲ್ಲಿ ನೋಡ್ಬೋದು, ವೀರಗಲ್ಲು ಅಂತ ಹೇಳ್ಬಿಟ್ಟು ಇದನ್ನೇ ಕರೀತಾರೆ. ಈ ವೀರಗಲ್ಲು ಒಂದು 12ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಇಂಥ ವೀರಗಲ್ಲು ಆಗಿರೋದು ನಮಗೆ ಭಾಳಷ್ಟು ಕಂಡು ಬರ್ತದೆ. ಇವು ಯಾಕೆ ಅಂದರೆ ಅಂಥ ಸಂದರ್ಭದಲ್ಲಿ ಒಂದು ರಾಜರ ಒಂದು ಯುದ್ಧ ನಡೆದಿರ್ತಕ್ಕಂಥ ಒಂದು ನೆನಪಿಗೋಸ್ಕರ ಆಗಲಿ ಅಥವಾ ಒಂದು ವ್ಯಕ್ತಿ ಒಂದು ಸಾಧನೆ ನೆನಪಿಗೋಸ್ಕರ ಒಂದು ವೀರತ್ವವನ್ನು ತೋರಿಸ್ತಕ್ಕಂಥ ಒಂದು ನೆನಪಿಗೋಸ್ಕರ ಮಾಡಿರ್ತಕ್ಕಂಥ ಕಲ್ಲುಗಳಾಗಿರ್ತವೆ, ವೀರಗಲ್ಲುಗಳಾಗಿದ್ದು ನಮಗೆ ಕಂಡು ಬರ್ತದೆ. ಆ ಸಂದರ್ಭದಲ್ಲಿ ಇದು ಬಹುತೇಕ ಇಲ್ಲಿ ನೋಡ್ಬೋದು, ಇಲ್ಲಿ ತುರಾಯಿ ಇರೋದಂಥದ್ದು ಭಾಳಷ್ಟು ಹೆಣ್ಣುಮಕ್ಕಳು ಕಾಣಿಸ್ತಾರೆ. ಇಲ್ಲಿ ಕೂಡ ಕೆಳಗಡೆ ಇಲ್ಲಿ ಕೂಡ ಹೆಣ್ಣುಮಕ್ಕಳೇ ಯುದ್ಧ ಮಾಡ್ತಕ್ಕಂಥದ್ದಾಗಲಿ ಮತ್ತು ಕುದುರೆ ಮೇಲೆ ಇರ್ತಕ್ಕಂಥದ್ದಾಗಲಿ ಇದೆಲ್ಲ ನಮಗೆ ಇಲ್ಲಿ ಈ ಒಂದು ವೀರಗಲ್ಲಿನಲ್ಲಿ ಕಂಡು ಬರುತ್ತೆ. ಇಲ್ಲಿ 3 ಲೈನ್ ಇದೆ. ಒಂದು ಯುದ್ಧ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತದೆ. ಇನ್ನೊಂದು ಅವತ್ತಿನ ದಿವಸ ಯಾವ ರೀತಿ ಒಳಗೆ ಅವರ ಒಂದು ಆಟ ಪಾಠಗಳಲ್ಲಿ ಭಾಗವಹಿಸ್ತಿದ್ರು ಅನ್ನೋದ್ರ ಬಗ್ಗೆ ಕಂಡು ಬರ್ತದೆ. ಮೂರನೇದು ಯಾವ ದೇವರನ್ನು ಅವರು ಪೂಜೆ ಮಾಡ್ತಿದ್ರು, ಯಾವ ರೀತಿ ಪೂಜೆ ಮಾಡ್ತಿದ್ರು. ಇಲ್ಲಿ ನೋಡ್ತಾ ಇದ್ರಿ, ಇಲ್ಲಿ ಆಕಳದ ಒಂದು ಮಗು ಅದರ ಹಾಲು ಕುಡಿತಾ ಇದೆ ಅಂತ ಒಂದು ಸನ್ನಿವೇಶವನ್ನು ಇಲ್ಲಿ ಶಿವನ ದೇವಸ್ಥಾನ ಒಂದು ಇದೆ, ಶಿವನ ಒಂದು ಈಶ್ವರ ದೇವಸ್ಥಾನ ಇದೆ ಇಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಇದು ವೀರಗಲ್ಲು ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ಇಂಥ ಒಂದು ಈ ಹೆಣ್ಮಕ್ಳು ತೊರ ಇರ್ತಕ್ಕಂಥವುಗಳು ಕಂಡು ಬಂದಿರೋದು ಕದಂಬರ ಒಂದು ಕಾಲದಲ್ಲಿ ಒಂದು ಆವಾಗಿನ ವೀರಗಲ್ಲುಗಳು ಕಂಡು ಬಂದಿದ್ದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ನಾವು ಕೇಳಿದ್ದೇವೆ. ಇವು ನಮ್ಮ ಭಾಗದಲ್ಲಿ ಇರೋದು ತಾಟಗೇರ ಗ್ರಾಮದಲ್ಲಿ ಇರತಕ್ಕಂಥದ್ದಕ್ಕೆ ನಮಗೆ ಭಾಳ ಸಂತೋಷ ಆಯಿತು. ಆದರೆ ಇದರ ರಕ್ಷಣೆ ಆಗಬೇಕನ್ನುವಂಥ ಒಂದು ಉದ್ದೇಶದಿಂದ ಇದು ಹಾಗೇ ಬಿದ್ದುಕೊಂಡಿದೆ, ಇದಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಮತ್ತು ಇದು ರಕ್ಷಣೆ ಆಗಬೇಕು ಮತ್ತು ಇಂಥವುಗಳು ಭಾಳಷ್ಟು ನಮ್ಮ ಭಾಗದಲ್ಲಿ ಕಂಡು ಬರ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಇಲ್ಲೇ ನಮ್ಮ ಸಾಕಷ್ಟು ಜಾಗಗಳಲ್ಲಿ ಕೂಡ ಸಕಲ್ಗ ಗ್ರಾಮದಲ್ಲಿಯೂ ಕೂಡ ಇಂಥವುಗಳ ಕಂಡು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾವು ಅಲ್ಲಿ ಹೋಗಿ ನೋಡಿಲ್ಲ, ಆದರೆ ಈ ಭಾಗದಲ್ಲಿ ಇದ್ದಾವೆ. ಯಾಕಂದರೆ ಕದಂಬರ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು. ಮತ್ತು ಚೆನ್ನಬಸವಣ್ಣನವರು ಒಂದು ಶರಣರು ಈ ಭಾಗದಲ್ಲಿ ಹಾದೋಗಿರ್ತಕ್ಕಂಥ ಮತ್ತು ಉಳಿದಿರ್ತಕ್ಕಂಥ ಸ್ಥಳ ಇರೋದ್ರಿಂದ ಇಂಥವುಗಳು ಕಂಡು ಬರ್ತಕ್ಕಂಥದ್ದು ನಮಗೆ ಸಾಕಷ್ಟಿದೆ. ನಾವು ವಿನಂತಿ ಮಾಡ್ಕೊಳ್ದೇನೆಂದರೆ ತಹಶೀಲ್ದಾರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತಿಯವರಿಗೆ ನಾವು ವಿನಂತಿ ಮಾಡ್ಕೊಳ್ದೇನೆಂದರೆ ಇಂಥವುಗಳ ರಕ್ಷಣೆ ಆಗಬೇಕು. ಈಗೇನೋ ಬಿದ್ದಿದೆ ಅಲ್ಲ, ಇದು ಯಾವುದೇ ರಕ್ಷಣೆ ಇಲ್ಲದೆ ಬಿದ್ದಿದೆ, ಇದು ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು. ಇವು ಏನಾಗ್ತವೆ, ಇತಿಹಾಸವನ್ನು ಸಾರ್ತಕ್ಕಂಥ ಕಲ್ಲುಗಳು ನಾಶ ಆಗಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಹೇಳೋದೇನೆಂದರೆ ಇದು ದಾಂಡೇಲಿ ಮತ್ತು ಹಳಿಯಾಳ ತಾಲೂಕಿನಲ್ಲಿ ಹಾಗೂ ಜೋಡ ತಾಲೂಕಿನಲ್ಲಿ ಇಂಥವುಗಳು ಕಂಡು ಬರ್ತವೆ. ಮತ್ತು ನಾವು ಸಾಕಷ್ಟು ನಾವು ಸಲ ನೋಡಿದ್ದೇವೆ, ಜೋಡ ತಾಲೂಕಿನ ಒಂದು ಕಡಿಮೆ ನೀರಾದಂಥ ಸೂಪಡೆಮಿನ ಕಡಿಮೆ ನೀರಾದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ದೇವರ ಕೆಲವೊಂದು ಮೂರ್ತಿಗಳು ಹಿಂದಿನ ಒಂದು ಇತಿಹಾಸ ಸಾರ್ತಕ್ಕಂಥ ಒಂದು ಅಳಿವಿನಂಚಿನಲ್ಲಿರುವ ಪಳಿಯುಳಿಕೆಗಳು ಸಿಕ್ಕಿದ್ದಿದೆ. ಅವುಗಳೆಲ್ಲ ಒಂದು ರಕ್ಷಣೆ ಆಗಬೇಕನ್ನುವಂಥ ಒಂದು ಉದ್ದೇಶದಿಂದ ದಾಂಡೇಲಿ ತಾಲೂಕು ಮತ್ತು ಜೋಡ ತಾಲೂಕು ಮತ್ತು ಹಳಿಯಾಳ ತಾಲೂಕು ಮೂರೂ ಕೂಡಿಕೊಂಡು ದಾಂಡೇಲಿ ತಾಲೂಕಿಗೆ ಒಂದು ಮಧ್ಯ ಆಗಿರ್ತಕ್ಕಂಥ ದಾಂಡೇಲಿ ತಾಲೂಕಿಗೆ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು. ಆ ಒಂದು ಸಂಗ್ರಹಾಲಯದಲ್ಲಿ ಇಂಥ ಅಳಿವಿನಂಚಿನಲ್ಲಿರ್ತಕ್ಕಂಥ ಇವುಗಳನ್ನು
ಏನು ಇತಿಹಾಸ ಸಾರ್ತಕ್ಕಂಥ ಈ ಒಂದು ಕಲ್ಲುಗಳನ್ನು ಇವುಗಳನ್ನು ರಕ್ಷಣೆ ಮಾಡಿ ಅಲ್ಲಿಟ್ಟರೆ ನಮ್ಮ ಪ್ರವಾಸೋದ್ಯಮಕ್ಕೆ ನಮ್ಮ ಹೆಸರಾಗಿರ್ತಕ್ಕಂಥ ದಾಂಡೇಲಿಗೆ ಅದೊಂದು ಮತ್ತೊಂದು ಇದು ಮೆರಗಾಗ್ತೈತಿ. ಮತ್ತು ಸಿಕ್ಕಿರ್ತಕ್ಕಂಥ ಎಲ್ಲವುಗಳನ್ನು ಅಲ್ಲಿಟ್ಟರೆ ಇತಿಹಾಸ ತಜ್ಞರು ಮತ್ತು ಅಲ್ಲಿ ಬಂದ ಕೇಸ ನೋಡುವಂಥ ಸಾಧ್ಯತೆ ಇರ್ತೈತಿ. ಪ್ರವಾಸಕ್ಕೆ ಜನರು ಹೆಚ್ಚು ಬರ್ತಾರೆ ಅನ್ನುವಂಥ ಒಂದು ಉದ್ದೇಶದಿಂದ ಇವುಗಳ ರಕ್ಷಣೆ ಆಗಬೇಕು. ಇದು ಬಯಲಿನಲ್ಲಿ ಹಾಗೆ ಬಿದ್ದಿದೆ ಅನ್ನುವಂಥ ಉದ್ದೇಶದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತಿನ ದಿವಸ ಇಲ್ಲಿ ಬಂದು ಅದರ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಇದು ರಕ್ಷಣೆ ಆಗಬೇಕು ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ಗೂ ಮತ್ತು ಹಾಗೂ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಒಂದು ಅಧಿಕಾರಿಗಳಿಗೂ ಕೂಡ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ಮಂಜು ಪಂಟೋಜಿ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಕುಟಾರಿ, ಶಾನ್ವಾಜ್ ಕಾಕರ್ ಹಾಗೂ ತೌಶೀಕ್ ಮುಲ್ಲಾ ಹಾಗೂ ರಕ್ಷಣಾ ವೇದಿಕೆ ಹಿರಿಯರು ಆದ ಸಂದೀಪ್ ದೇಶಭಂಡಾರಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.